ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದಾವೆ. ಖಂಡಿತ ಅವುಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ನ ಮೇಲೆ ಪ್ರಭಾವ ಬೀರುವಂತವೆ. ನೋಡೋಣ ಯಾವೆಲ್ಲ ಇದಾವೆ, ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಬಹುದು ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನಾವು ಫರ್ದಸ್ಟ್ ಲಿಮಿಟೇಷನ್ ಅಂತ ಹೇಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರೋಣ. ನಿಫ್ಟಿ 50 ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಳೆದ ವಾರದಲ್ಲಿ ನೋಡಬಹುದು 2.02% ಅಥವಾ 467 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಂದಿನ 2 ವಾರಗಳು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬರಲಿಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ. ಬಟ್ ಈ ವಾರದಲ್ಲಿ 2% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಏನೋ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇಲ್ಲಿ 5 ಡೇಸ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 2.5% ವರೆಗೂ ಅಥವಾ 1811 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಎರಡು ಕಡೆ ಕಳೆದ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ಪೋರ್ಟ್ಫೋಲಿಯೋಗಳ ಲೆವೆಲ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕಳೆದ ವಾರದಲ್ಲಿ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ 0.7% ಅಥವಾ 353 ಪಾಯಿಂಟ್ಸ್ ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಜಸ್ಟ್ 0.4% ಅಥವಾ 205 ಪಾಯಿಂಟ್ಸ್ ಪಾಸಿಟಿವ್ ಇದೆ. ಇಲ್ಲೂ ಕೂಡ ಇಂದಿನ ವಾರ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಬರಲಿಲ್ಲ. ಬಟ್ ಈ ವಾರ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಒಳ್ಳೆ ಡೌನ್ ಫಾಲ್ ಬಂತು. ನಂತರ ಲಾಸ್ಟ್ 2 ಡೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಪಾಸಿಟಿವ್ ಆಗಿದೆ ಡೌ ಜೋನ್ಸ್. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ಶುಕ್ರವಾರ 0.31 ಪಾಯಿಂಟ್ಸ್ ಅಥವಾ 79 ಪಾಯಿಂಟ್ಸ್ ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್. 5 ಡೇಸ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ಸ್ವಲ್ಪ ನೆಗೆಟಿವ್ ಅಲ್ಲೇ ಇದೆ. 0.68% ಅಥವಾ 176 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ನಾಸ್ಡಾಕ್ ಕಂಪೋಸಿಟ್ ಕ್ಲೋಸಿಂಗ್ ನ ಕೊಟ್ಟಿದೆ ಕಳೆದ ವಾರದಲ್ಲಿ. ನಮ್ಮ ಮಾರ್ಕೆಟ್ ಪಾಸಿಟಿವ್ ಇದೆ. ಅಮೆರಿಕನ್ ಮಾರ್ಕೆಟ್ ಡೌ ಜೋನ್ಸ್ ಸ್ವಲ್ಪ ಪಾಸಿಟಿವ್ ಇದೆ. ಬಟ್ ನಾಸ್ಡಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರದಲ್ಲಿ. ಇನ್ನು ಈ ವಾರದ ಇವೆಂಟ್ ಗಳ ಕಡೆ ಬಂದ್ರೆ ಟ್ರಂಪ್ ಅವರ ಕಡೆಯಿಂದ ಹಲವು ಅಪ್ಡೇಟ್ ಗಳು ಬರ್ತಿದ್ದಾವೆ. ಹಾಗೆ ಇವನ್ ಪಾಕಿಸ್ತಾನದ ಪ್ರಧಾನಿ ಕೂಡ ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ. ಮೇ ಬಿ ನೆಕ್ಸ್ಟ್ 24 ಅವರ್ಸ್ ಅಲ್ಲಿ ಇರಾನ್ ಹಾಗೂ ಅಮೆರಿಕ ಪೀಸ್ ಡೀಲ್ ಗೆ ಸಹಿ ಮಾಡಬಹುದು ಅಂತ ಟ್ರಂಪ್ ಅವರು ಕೂಡ ಅದನ್ನ ಹೇಳಿದ್ದಾರೆ. ನೋಡಬಹುದು, ಟ್ರಂಪ್ ಸೇಸ್ ಇರಾನ್ ಪೀಸ್ ಡೀಲ್ ಕುಡ್ ಬಿ ಸೈನ್ಡ್ ಬೈ ಸಂಡೇ. ಇದು ನಿನ್ನೆ ಹೇಳಿರುವಂತದ್ದು. ಇಲ್ಲಿವರೆಗೂ ಅಂದ್ರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತ ಸಮಯದವರೆಗೂ ಯಾವುದೇ ಪೀಸ್ ಡೀಲ್ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಯೂಶುವಲಿ ಬಂದ್ರೆ ಓವರ್ ನೈಟ್ ಬರ್ಬೋದು, ಕಾದು ನೋಡ್ಬೇಕು. ಇನ್ ಕೇಸ್ ನೀವು ನೋಡುವಷ್ಟರಲ್ಲಿ ಇನ್ ಕೇಸ್ ಏನಾದ್ರೂ ಬಂದಿದ್ರೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಸೋಮವಾರ ಅಂದ್ರೆ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಪೀಸ್ ಡೀಲ್ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಬಟ್ ಡೊನಾಲ್ಡ್ ಟ್ರಂಪ್ ಅವರು ಸಂಡೇ ಇದಕ್ಕೆ ಸೈನ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ, ಕಾದು ನೋಡ್ಬೇಕಷ್ಟೇ. ಇನ್ನು ಈ ರೀತಿಯ ಸ್ಟೇಟ್ಮೆಂಟ್ ಗಳು ಬಂದ ನಂತರ ಇರಾನ್ ನಲ್ಲಿ ಅರಾಕ್ಚಿ ಅವರ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳಾಗಿದ್ದಾವೆ. ಇವರು ಫಾರಿನ್ ಮಿನಿಸ್ಟರ್, ಇರಾನ್ ನ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಇವರು ರಿಸೈನ್ ಮಾಡಬೇಕು ಅನ್ನುವಂತ ಪ್ರತಿಭಟನೆಗಳು ಆಗಿದ್ದಾವೆ. ಎಸ್ಪೆಷಲಿ ಇರಾನಿಯನ್ ಹಾರ್ಡ್ ಲೈನರ್ಸ್, ಸಾಫ್ಟ್ ಲೈನರ್ಸ್ ಅಲ್ಲ, ಹಾರ್ಡ್ ಲೈನರ್ಸ್ ಅಂದ್ರೆ ಇರಾನ್ ನ ಈಗಿನ ಆಡಳಿತ ಏನಿದೆ ಅದನ್ನ ಬೆಂಬಲಿಸುವಂತವ್ರು ಇವರು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಅರಾಕ್ಚಿ ಅವರ ವಿರುದ್ಧ. ಅರಾಕ್ಚಿ ಅವರು ರಿಸೈನ್ ಮಾಡ್ಬೇಕು ಅಂತ. ಯಾಕಂದ್ರೆ ಈ ಪೀಸ್ ಡೀಲ್ ಅವ್ರಿಗೆ ಇಷ್ಟ ಇಲ್ಲ, ಒಪ್ಪಂದವನ್ನ ಮಾಡ್ಕೊಳ್ತಾ ಇರೋದು. ಬಟ್ ಈ ಒಪ್ಪಂದ ಮಾಡ್ಕೊಳ್ಬೇಕು ಅಂದ್ರೆ ಅರಾಕ್ಚಿ ಅವರದೇನು ಪಾತ್ರ ಇರೋದಿಲ್ಲ, ಜಸ್ಟ್ ಮಾತುಕತೆಗಳಲ್ಲಿ ಭಾಗಿಯಾಗಬಹುದು ಅಷ್ಟೇ. IRGC ಒಪ್ಕೊಳ್ಬೇಕು. IRGC ಸೇಮ್ ಇವರ ಸಪೋರ್ಟ್ ಮಾಡೋದು. ಅಂದ್ರೆ ಹಾರ್ಡ್ ಲೈನರ್ಸ್ ಸಪೋರ್ಟರ್ಸ್ ಅವರು ಕೂಡ, ಅಥವಾ IRGC ಅನ್ನು ಸಪೋರ್ಟ್ ಮಾಡೋರೆ ಹಾರ್ಡ್ ಲೈನರ್ಸ್ ಅಂತ ಕರೆಸ್ಕೊಳ್ಳೋದು. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ ಕೇಸ್ US ಇರಾನ್ ಡೀಲ್ ಆದ್ರೆ ಫೇಸ್ಡ್ ಮ್ಯಾನರ್ ಅಲ್ಲಿ ಒಂದಷ್ಟು ಬದಲಾವಣೆಗಳಾಗಬಹುದು ಅಂತ ಹೇಳಲಾಗ್ತದೆ. ಫೇಸ್ಡ್ ಮ್ಯಾನರ್ ಅಲ್ಲಿ ರಿಲೀಫ್ ಸಿಗಬಹುದು ಇರಾನ್ಗೆ. ಹೊರ್ಮುಜ್ ಓಪನಿಂಗ್ ಆಗುತ್ತೆ. ಜೊತೆಗೆ ಅಲ್ಲಿ ನಡೆಯುವಂತ ಮೈನಿಂಗ್ ಅನ್ನ ಡಿಮೈನಿಂಗ್ ಮಾಡುವಂತ ವರ್ಕ್ ಕೂಡ ನಡಿಬೇಕಾಗುತ್ತೆ. ಬಟ್ ಇದೆಲ್ಲವೂ ಕೂಡ ಫೇಸ್ಡ್ ಮ್ಯಾನರ್ ಅಲ್ಲಿ ನಡಿಬಹುದು ಅಂತ ಹೇಳಲಾಗ್ತಿದೆ. ಬಟ್ ಎಲ್ಲದಕ್ಕೂ ಕೂಡ ಕಾಲನೇ ಉತ್ತರ ಹೇಳ್ಬೇಕಾಗಿದೆ. ಯಾಕಂದ್ರೆ ಬರುವಂತ ಪ್ರತಿ ಅಪ್ಡೇಟ್ ಕೂಡ ಗಂಟೆಗಳಿಗೆ ಬದಲಾಗ್ತಿರುತ್ತೆ. ಹಾಗಾಗಿ ಇನ್ನು ಮುಂದುವರಿಯುವ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗ್ಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇವೆಂಟ್ ಗಳ ಕಡೆ ಬಂದ್ರೆ ಜಪಾನ್ ಸೆಂಟ್ರಲ್ ಬ್ಯಾಂಕ್ ನ ಇಂಟರೆಸ್ಟ್ ರೇಟ್ ಡಿಸಿಷನ್ ಇದೆ ಈ ವಾರದಲ್ಲಿ. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಮೀಟಿಂಗ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನೀವು ಇಲ್ಲಿ ನೋಡಬಹುದು ಕರೆಂಟ್ ಇಂಟ್ರೆಸ್ಟ್ ರೇಟ್ ಜಪಾನ್ ಅಲ್ಲಿ 0.75 ಇದೆ. ಈಗ ಫೋರ್ಕಾಸ್ಟ್ ಮಾಡ್ತಿದ್ದಾರೆ 1% ಹೋಗ್ಬೋದು ಅಂತ. ಅಂದ್ರೆ ಈಗ 0.25% ಜಾಸ್ತಿ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಈಗಾಗಲೇ ಈ ಹಿಂದೆ ಫಸ್ಟ್ ಟೈಮ್ ಜಪಾನ್ ರೇಟ್ ಜಾಸ್ತಿ ಮಾಡಿದಂತ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿತ್ತು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಬಿಕಾಸ್ ಆಫ್ ಕ್ಯಾರಿ ಟ್ರೇಡ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಮೈನಸ್ ಅಲ್ಲಿ ಇತ್ತು. ಹಾಗಾಗಿ ಅಲ್ಲಿಂದ ಹಣವನ್ನು ತಗೊಂಡು ಬೇರೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಹೂಡಿಕೆ ಮಾಡಿದಂತವ್ರು ಇದ್ರು. ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋನು ಕೂಡ ನಾನು ಕವರ್ ಮಾಡಿದ್ದೆ ಕ್ಯಾರಿ ಟ್ರೇಡ್ ಬಗ್ಗೆ. ಸೊ ಅದೇನಾದ್ರೂ ಆತರ ಇಂಪ್ಯಾಕ್ಟ್ ಆಗುತ್ತಾ ಅಂತ ಕೂಡ ನೋಡ್ಬೇಕಾಗುತ್ತೆ. ನೋಡೋಣ. 16ನೇ ತಾರೀಕು ಇರುತ್ತೆ ಮೀಟಿಂಗ್. ನಾಡಿದ್ದು ಜಪಾನ್ ಸೆಂಟ್ರಲ್ ಬ್ಯಾಂಕ್ ಏನ್ ಡಿಸಿಷನ್ ತಗೊಳುತ್ತೆ ಅನ್ನೋದನ್ನ ನಾವು ವಾಚ್ ಮಾಡ್ಬೇಕಾಗುತ್ತೆ.
ಇನ್ನು FOMC ಮೀಟಿಂಗ್ ಕೂಡ ಇದೆ ಈ ವಾರ ನೋಡಬಹುದು 16-17 ರಾತ್ರಿ ಔಟ್ಕಮ್ ಬರುತ್ತೆ. ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ 18ನೇ ತಾರೀಕು ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು. ಇದನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ. ಜೊತೆಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡುವಂತ ಪ್ರಾಬಬಿಲಿಟಿ ಸದ್ಯದ ಮಟ್ಟಿಗೆ ಕಡಿಮೆ ಇದೆ. ಜಾಸ್ತಿ ಮಾಡೋದಿಲ್ಲ ಅಥವಾ ಕಡಿಮೆ ಮಾಡೋದು ಇಲ್ಲ. ಮೇ ಬಿ ಸೇಮ್ ಮುಂದುವರಿಸುವಂತ ಸಾಧ್ಯತೆಗಳಿದೆ. ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಫೆಡ್ ಚೇರ್ಮನ್ ಪವೆಲ್ ಅವರ ಮೇಲೆ ಪ್ರೆಷರ್ ಅನ್ನ ಇರ್ತಾ ಇದ್ರು ರೇಟ್ ಕಟ್ ಮಾಡಬೇಕು ಅಂತ. ಬಟ್ ಈಗ ಹೊಸ ಚೇರ್ಮನ್ ಬಂದಿದ್ದಾರೆ. ಅವರ ಮೊದಲ ಮೀಟಿಂಗ್ ಆಗಿರುತ್ತೆ ಈ ವಾರದಲ್ಲಿರುವಂತದ್ದು. ಈಗ ಡೊನಾಲ್ಡ್ ಟ್ರಂಪ್ ಅವರೇ ಆಯ್ಕೆ ಮಾಡಿರುವಂತಹ ಚೇರ್ಮನ್ ಏನ್ ಡಿಸಿಷನ್ ತಗೊಳ್ತಾರೆ, ಇನ್ಫ್ಲೇಷನ್ ಈ ರೀತಿ ಎಲಿವೇಟೆಡ್ ಆಗಿರುವಂತಹ ಸಂದರ್ಭದಲ್ಲಿ ಕಾದು ನೋಡ್ಬೇಕಾಗಿದೆ. ಬಟ್ ಚಾನ್ಸಸ್ ತುಂಬಾ ಕಡಿಮೆ ರೇಟ್ ಅಲ್ಲಿ ಬದಲಾಗೋದು. ಹಾಗೆ ಕಮೆಂಟ್ರಿ ಏನ್ ಕೊಡ್ತಾರೆ ಅದ್ರ ಮೇಲೆ ಹೆಚ್ಚಿನ ಫೋಕಸ್ ಇರುತ್ತೆ. ರೇಟ್ ಅಲ್ಲಿ ಬದಲಾಗದೇ ಇರಬಹುದು, ಬಟ್ ಕಮೆಂಟ್ರಿ ಹೇಗಿರುತ್ತೆ, ಇನ್ಫ್ಲೇಷನ್ ಬಗ್ಗೆ, ಗ್ರೋತ್ ಬಗ್ಗೆ, ಗ್ಲೋಬಲ್ ಅನ್ಸರ್ಟನಿಟೀಸ್ ಬಗ್ಗೆ, ಇದರ ಮೇಲೆ ಹೆಚ್ಚು ಫೋಕಸ್ ಇರುತ್ತೆ. 16-17ಕ್ಕೆ ಎಸ್ಪೆಷಲಿ 18ನೇ ತಾರೀಕು ನಾವು ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ವಾಚ್ ಮಾಡಬೇಕಾಗುತ್ತೆ. ಇನ್ನು UK ಸೆಂಟ್ರಲ್ ಬ್ಯಾಂಕ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ ಈ ವಾರದಲ್ಲಿ. ಬಟ್ ಇಲ್ಲೇನು ರೇಟ್ ಹೈಕ್ ಚಾನ್ಸಸ್ ಕಡಿಮೆ. ಯಾಕಂದ್ರೆ ನೋಡಬಹುದು 3.75 ಇತ್ತು, 3.75 ಕಂಟಿನ್ಯೂ ಆಗ್ಬಹುದು ಅಂತ ಫೋರ್ಕಾಸ್ಟ್ ಮಾಡ್ತಿದ್ದಾರೆ. 18ನೇ ತಾರೀಕು ಇರುತ್ತೆ ಮೀಟಿಂಗ್, ಜೂನ್ 18ಕ್ಕೆ ಇದನ್ನು ಕೂಡ ವಾಚ್ ಮಾಡಬಹುದು. ನಂತರ ಇಂಡಿಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನ ಮೇಲೆ ನಾವು ಕಣ್ಣಿಟ್ಟಿರಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ $682,000 ಮಿಲಿಯನ್ ಇದೆ. ಜೂನ್ 5ನೇ ತಾರೀಕು ರಿಲೀಸ್ ಆಗಿದೆ. ಈ ವಾರದ ರಿಸರ್ವ್ಸ್ ಅಲ್ಲಿ ಯಾವ ರೀತಿ ಬದಲಾವಣೆ ಇರುತ್ತೆ ಅನ್ನೋದನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ ನಾವು. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಮೇಲೂ ಕೂಡ ನಿಮ್ಮ ಕಣ್ಣಿಟ್ಟಿರಲಿ. ಜೊತೆಗೆ ಮೊನ್ನೆ ಅಂದ್ರೆ ಶುಕ್ರವಾರ ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿದೆ. 4% ಎಸ್ಟಿಮೇಷನ್ ಇತ್ತು, 3.93% ಬಂದಿದೆ. ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಕೂಡ ನಾಳೆ ನಾವು ವಾಚ್ ಮಾಡಬೇಕಾಗುತ್ತೆ. ಅಂತ ದೊಡ್ಡ ರಿಯಾಕ್ಷನ್ ಈ ಕಾರಣದಿಂದ ಬರದೇ ಇರಬಹುದು. ಬಟ್ ಮಿಡ್ಲ್ ಈಸ್ಟ್ ವಾರ್ಗೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಡೇಟ್ ಗಳು ಬಂದ್ರೆ ಅದಕ್ಕೆ ಖಂಡಿತ ದೊಡ್ಡ ಮಟ್ಟದಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನೋಡೋಣ. ಇನ್ಫ್ಲೇಷನ್ ಅಂತೂ ಅಂಡರ್ ಕಂಟ್ರೋಲ್ ಇದೆ. ಅಂದ್ರೆ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕೆ ತಕ್ಕಂತೆ ಬಂದಿದೆ. ಅದೊಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇನ್ನು ಕ್ರೂಡ್ ಮೇಲೆ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಒಳ್ಳೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. $87 ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ ಕೇಸ್ ಇನ್ನೂ ಡೌನ್ ಫಾಲ್ ಕಂಡು ಬಂದ್ರೆ ಅದು ಖಂಡಿತ ನಮ್ಮ ಮಾರ್ಕೆಟ್ ಗಂತೂ ಬಿಗ್ ಪಾಸಿಟಿವ್ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಮಿಡ್ಲ್ ಈಸ್ಟ್ ಕ್ರೈಸಿಸ್ ಗೆ ಸಂಬಂಧಪಟ್ಟಂತೆ ಒಳ್ಳೆ ಅಪ್ಡೇಟ್ ಗಳು ಬಂದ್ರೆ ಆಬ್ವಿಯಸ್ಲಿ ಇಲ್ಲಿ ಇನ್ನು ಡೌನ್ ಫಾಲ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಡಾಲರ್ ಎದುರುಗಡೆ ರುಪಿ ವೀಕ್ನೆಸ್ ಮುಂದುವರೆದಿದೆ. ಬಟ್ ಇದರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಮೊನ್ನೆ ಎಸ್ಪೆಷಲಿ ಲಾಸ್ಟ್ 2 ಸೆಷನ್ಸ್ ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ. ಬಟ್ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ನೋಡಬಹುದು ಮೇ 14th ಇಂದ ಇಲ್ಲಿವರೆಗೂ 1 ತಿಂಗಳು ಪರ್ಫಾರ್ಮೆನ್ಸ್ ಅನ್ನು ನೋಡಿ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ. ಆಲ್ಮೋಸ್ಟ್ 95, 96 ಅಥವಾ 94 ಈ ನಡುವೆ ನೋಡ್ಲಿಕ್ಕೆ ಸಿಗ್ತಾ ಇದೆ ರುಪಿ. ಇಲ್ಲಿನ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೂಡ ನಮಗೆ ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಸದ್ಯದ ಮಟ್ಟಿಗೆ ರುಪಿಯಲ್ಲಿ. ಇನ್ನು FIS DIS ಆಕ್ಟಿವಿಟಿ, FIS ಇಂದ ಇನ್ಫ್ಲೋ ಅಂತೂ ಬರ್ತಾ ಇಲ್ಲ. ಫ್ಲೋನೇ ಇದೆ. ಇಲ್ಲಿವರೆಗೂ ನೋಡಬಹುದು 46,430 ಕೋಟಿ ಸೆಲ್ ಮಾಡಿದ್ದಾರೆ. ಬಟ್ DIS ಇಂದ ಒಳ್ಳೆ ಇನ್ಫ್ಲೋ ಇದೆ. 57,947 ಕೋಟಿ ಇಲ್ಲಿವರೆಗೂ ಜೂನ್ ಅಲ್ಲಿ ಬೈ ಮಾಡಿದ್ದಾರೆ. ಜೊತೆಗೆ ಲಾಸ್ಟ್ 3 ಸೆಷನ್ಸ್ ಅಲ್ಲಿ FIS ಸೆಲ್ಲಿಂಗ್ ಸ್ವಲ್ಪ ಕಡಿಮೆ ಆಗಿದೆ. 4,000, 5,000, 6,000 ಈ ರೀತಿ ಇರ್ತಾ ಇದ್ದು 1,000, 2,000 ಕೋಟಿಗೆ ಇಳಿದಿದೆ. ನೋಡೋಣ ಈ ವಾರದಲ್ಲಿ ಏನಾದ್ರು ಇವರು ನೆಟ್ ಬೈಯರ್ಸ್ ಆಗ್ತಾರಾ ಅಂತ. ಇವರ ಮೇಲೆ ಕೂಡ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ಗೋಲ್ಡ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದೆ. ಐಂದ ಆಲ್ಮೋಸ್ಟ್ 20-25% ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಕರೆಕ್ಷನ್ ಆಗಿದೆ. ಗೋಲ್ಡ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ. ಇದಕ್ಕೆ ಕಾರಣಗಳು ಹಲವಿದ್ದಾವೆ. ನಮ್ಮ ಇನ್ನೊಂದು ಚಾನಲ್ ವೆಲ್ತ್ ಏರಿಯಾದಲ್ಲಿ ಒಂದು ವಿಡಿಯೋನ ಕವರ್ ಮಾಡಿದೀವಿ. ಅದನ್ನು ನೋಡಿ ಗೋಲ್ಡ್ ಯಾಕೆ ಈ ರೀತಿ ಡೌನ್ ಆಗ್ತಾ ಇದೆ ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅನ್ನೋದಕ್ಕೆ ಕಾರಣಗಳು ಕೂಡ ನಿಮಗೆ ಗೊತ್ತಾಗುತ್ತೆ. ನೋಡೋಣ ಈ ವಾರದಲ್ಲಿ ಏನಾದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅಥವಾ ಇದೇ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತಾ ಅಂತ. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದು ಇವರ ಹಲವಾರು ಕಂಪನಿಗಳ ಬೈಬ್ಯಾಕ್, ಬೋನಸ್, ಡಿವಿಡೆಂಡ್ಸ್ ಇದೆ. ಮಿನಿ ಡೈಮಂಡ್ಸ್ ನ ಬೋನಸ್ ಇಶ್ಯೂ ಇದೆ 1:1 ರೇಷಿಯೋದಲ್ಲಿ. 16 ಜೂನ್ ಎಕ್ಸ್ ಡೇಟ್ ಆಗಿರುತ್ತೆ, ಅವತ್ತು ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಬ್ರಿಗೇಡ್ ಎಂಟರ್ಪ್ರೈಸಸ್ ನ ಬೋನಸ್ ಇದೆ 1:3 ರೇಷಿಯೋದಲ್ಲಿ. 17 ಜೂನ್ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಸೈಯೆಂಟ್ ಲಿಮಿಟೆಡ್ ನ ಬೈಬ್ಯಾಕ್ ಇದೆ 17 ಜೂನ್ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ದೀಪಕ್ ಬಿಲ್ಡರ್ ಸ್ಟಾಕ್ ಸ್ಪ್ಲಿಟ್ ಇದೆ. ₹10 ಇರುವಂತ ಫೇಸ್ ವ್ಯಾಲ್ಯೂನ ₹1 ಮಾಡ್ತಿದೆ ಕಂಪನಿ. ಅಂದ್ರೆ 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇನ್ನು ಸ್ಟ್ರಿಂಗ್ ಮೆಟಾವರ್ಸ್ ನ ಬೋನಸ್ ಇಶ್ಯೂ ಇದೆ 2:9 ರೇಷಿಯೋದಲ್ಲಿ. ಅಂದ್ರೆ 9 ಶೇರ್ಗಳಿದ್ರೆ 2 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಇನ್ನು ಉಳಿದ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಈ ಎಲ್ಲ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಜೊತೆಗೆ ಇನ್ ಕೇಸ್ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಅಲ್ಲಿ ನಿಮ್ಗೆ ಅಪ್ಡೇಟ್ ಗಳು ಸಿಗುತ್ತೆ. ಹಾಗೆ ಅವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅವುಗಳನ್ನು ಕೂಡ ಫಾಲೋ ಮಾಡಬಹುದು. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.